CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದು ತೆಗೆದುಕೊಂಡಂತ ನಿರ್ಣಯ ಏನು ಅಂದರೆ ಒಂದೇ ಮಾತರಂ ಗೀತೆ ಇದೆಯಲ್ಲ, ನಾವು ಎರಡು ಚರಣಗಳನ್ನು ಮಾತ್ರ ಹಾಡ್ತೀವಿ. ಹಿಂದಿನಿಂದ ಹಾಡಿಕೊಂಡು ಬರಲಾದಂಥ ಅವೇ ಎರಡು ಚರಣಗಳು, ನಾವು ಸಂಪೂರ್ಣವಾಗಿ ಒಂದೇ ಮಾತರಮ್ಮನ ಹಾಡಲ್ಲ. ಈ ನಿರ್ಣಯ ಇದು ಈಗ ಬಿಜೆಪಿಗೆ ಅಸ್ತ್ರ. ಇವತ್ತು ಅಮಿತ್ ಶಾ ಕಿಡಿಕಾರಿದ್ದಾರೆ, ಒಂದೇ ಮಾತರಂಗೆ ಗೌರವ ಕೊಡಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ. ಏನಿದ್ರ ಅರ್ಥ ಅಂತ ಕೇಳಿದ್ದಾರೆ ಅಮಿತ್ ಶಾ. 1937ರ ನಂತರ ಕಾಂಗ್ರೆಸ್ ಎರಡು ಚರಣ ಹಾಡಲಿಕ್ಕೆ ನಿರ್ಧಾರ ಮಾಡಿದೆ. ಮುಸ್ಲಿಮರ ಓಲೈಕೆಗೋಸ್ಕರ ಒಂದೇ ಮಾತರಮ್ಮನ್ನು ವಿಭಜಿಸಲಾಗಿದೆ. ಮೋದಿ ಸರ್ಕಾರ ಕಾಂಗ್ರೆಸ್ ಮಾಡಿದಂಥ ತಪ್ಪನ್ನ ಸರಿ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ಮಾಡಿದ್ದಾರೆ. ಇದು ಸಂಗತಿ. कांग्रेस पार्टी की कार्य समिति ने एक आश्चर्यजनक और देश विरोधी फैसला लिया है. उन्होंने अपनी पार्टी के 37 के रिजोल्यूशन को फॉलो करते हुए महान वंदे मातरम गीत के 2 ही छंद गाने का फैसला किया है. मैं इस समय पर पूरे देश को याद कराना चाहता हूं कि 1937 में कांग्रेस पार्टी ने मुस्लिम अपीसमेंट के लिए वंदे मातरम के 2 टुकड़े कर देश के विभाजन की नींव डाली थी और वहीं से 2 राष्ट्र के सिद्धांत को ताकत मिली थी और अंततोगत्वा देश का विभाजन हुआ और पाकिस्तान का जन्म हुआ था. आज जब वो ऐतिहासिक गलती को वंदे मातरम के गीत के प्रागट्य के 150वें साल में नरेंद्र मोदी सरकार ने सुधार कर और वहीं से ಕಾಂಗ್ರೆಸ್ದು ಒಂದೇ ಮಾತರಮ್ಗೆ ಮಾತ್ರ ವಿರೋಧ ಅಲ್ಲ, ನಮ್ಮ ಕ್ರಾಂತಿಕಾರಿಗಳಿಗೂ ಕೂಡ ಕಾಂಗ್ರೆಸ್ ವಿರೋಧವೇ. ದೆಹಲಿಯಲ್ಲಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಲೀಗ್ ಕಾಂಗ್ರೆಸ್ ಪಕ್ಷವಾಗಿ ಮಾರ್ಪಟ್ಟಿದೆ ಅಷ್ಟೇ ಅಂತಾರೆ ಗಿರಿರಾಜ್ ಸಿಂಗ್. केवल ये वंदे मातरम का विरोध नहीं है, हमारे वीर क्रांतिकारी पूर्वजों की आत्मा का विरोध है. इसमें छुपा हुआ भारत की संस्कृति, भारत का कानून. और 1937 का हवाला नहीं दें, बात खुलेगी तो बहुत दूर तक जाएगी. 1937 में क्यों हुआ था? वही हुआ था जो अभी मुस्लिम लीग कांग्रेस बन गया है. अभी तो मुस्लिम लीग कांग्रेस बन गया है. मुस्लिम लीग के दबाव में ये बात हो रही है. ये देश कभी नहीं बर्दाश्त करेगा कि भारत के संसद में पारित किया हुआ कानून ना मानेंगे. ये कोई विदेश का कानून है, ये साजिश नहीं चलेगा. बहुत हो गया. कांग्रेस के ಇದು ಸಂಗತಿ. ಇನ್ನು ಗಾಂಧಿ ನೆಹರು ಏನು ಮಾಡಿದಾರೋ ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಏನನ್ನು ಹಾಡಿದ್ದಾರೋ ಅದನ್ನೇ ಹಾಡ್ತೀವಿ. ಇದು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಕೊಟ್ಟಿರುವಂಥ ಹೇಳಿಕೆ. ತಾಕತ್ತಿದ್ರೆ ಸಂಘದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಿ ಅಂತ ಸವಾಲು ಹಾಕಿದ್ದಾರೆ ಹರಿಪ್ರಸಾದ್. RSS ಶಾಖೆಯಲ್ಲಿ ನೀವು ಸಂಘಗೀತೆಯನ್ನು ಬಿಟ್ಟು ರಾಷ್ಟ್ರಗೀತೆಯನ್ನು ಹಾಡಲಿ. CWC ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೀನಿ. ಇವರೇನೇ ಮಾಡಿದ್ರು ನಾವು ಹಾಡೋದು ಎರಡೇ ಚರಣ. ಇಸ್ವಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಪತ್ರ ಬರೀತಾರೆ ನೆಹರೂರವರಿಗೆ, ಈ ಒಂದು ವಿಚಾರದಲ್ಲಿ ನಮ್ಮ ನಿಲುವೇನು ಅಂತ ಹೇಳಿ. ಈ ನಮ್ಮ ನಿಲುವು ಸರಿ ಇಲ್ಲ, ನಾವು ಎರಡೇ ಪಂಕ್ತಿ ಆಡಬೇಕು ಅಂದಾಗ ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸ್ವತಂತ್ರ ನಮ್ಮ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದರ ವಿಚಾರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಸಲಹೆಯನ್ನು ಕೇಳ್ತಾರೆ. ರವೀಂದ್ರನಾಥ್ ಠಾಗೂರ್ ಅವರು ಈ ದೇಶದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ, ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಕೇವಲ ಎರಡೇ ಪಂಕ್ತಿಯನ್ನು ಆಡಬೇಕು ಅಂದ ಮೇಲೆ ವರ್ಕಿಂಗ್ ಕಮಿಟಿಯಲ್ಲಿ ತೆಗೆದು ಅದನ್ನು ಅಧಿಕೃತವಾಗಿ ನಾವು ಆಡ್ತಕ್ಕಂಥ ಒಂದೇ ಮಾತ್ರ ಎರಡು ಪಂಕ್ತಿ ಅಂತ ಹೇಳಿದ್ದಾರೆ.
ಈ ದೇಶದ ತ್ರಿವರ್ಣ ಧ್ವಜಕ್ಕೆ, ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಜಾತ್ಯತೀತ ತತ್ವಕ್ಕೆ ಮತ್ತು ರಾಷ್ಟ್ರಗೀತೆ ರಾಷ್ಟ್ರಗಾನಕ್ಕೆ ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಅಂದರೆ ಅವರು ದೇಶದ್ರೋಹಿಗಳು ಮಾತ್ರ ಒಂದೇ ಮಾತ್ರ ವಿಚಾರದಲ್ಲಿ ರಾಜಕೀಯ ಮಾಡ್ಬೋದು. ಅದಕ್ಕೆ ನಮ್ಮ ನಿಲುವು, ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ನಮಗೆ ಜೈಲಿಗಾದರೂ ಹಾಕಲಿ, ಫಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ಥರ ಇದ್ದರೆ, ಅಷ್ಟೊಂದು ದೇಶಭಕ್ತರಾಗಿದ್ದರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕ್ಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ, ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಹಾಡು ಹೇಳಿದ್ದಾಳೆ ಅಂತೇಳಿ ಅದನ್ನು ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ಸ್ವತಂತ್ರ ಹೋರಾಟದಲ್ಲಿ ಈ ಇಡೀ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಮೋದಿಯಿಂದ ಹಿಡಿದು ಈ ಸಣ್ಣ ಸಣ್ಣ ಚಡ್ಡಿಗಳೆಲ್ಲ ಸೇರಿಕೊಂಡು. ಇನ್ನು BJP ನಾಯಕರು ವಿಷಯಾಂತರ ಮಾಡ್ತಾ ಇದ್ದಾರೆ ಅಂತಾರೆ ಸಂಸದ KC ವೇಣುಗೋಪಾಲ್. ಪ್ರಶ್ನೆ ಪತ್ರಿಕೆ ಸೋರಿಕೆ, ಕಾಣಿಕೆ ಲೂಟಿ ಇವೆಲ್ಲವೂ ಕೂಡ ಸದ್ಯದ ಸಮಸ್ಯೆಗಳು. ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಒಂದೇ ಮಾತರಮ್ಮನ್ನು ಎತ್ತಿದೆ ಅಂತಾರೆ ಕಾಂಗ್ರೆಸ್ ನಾಯಕ. 90 ವರ್ಷಗಳಿಂದ ನಾವು ಒಂದೇ ಮಾತರಂ ಹಾಡ್ತಾ ಇದ್ದೀವಿ. ಒಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ನಮಗೆ ಭಾವನಾತ್ಮಕ ಹಾಡುಗಳು ಅಂತಾರೆ ಅವರು. Vande Mataram and national anthem was a part of, basically Vande Mataram was a part of freedom struggle. That is emotional for us. It is political for them. They are all using all this for diverting the genuine issues. Vande Mataram. ಸೊ ಇದು ಸಂಗತಿ. ವೇಣುಗೋಪಾಲ್ ಅವರು ಹೇಳ್ತಿದ್ದಂಥ ಮಾತನ್ನು ನಾವು ಕೇಳಿದ್ವಿ. ಸೊ ಇಲ್ಲಿ ಒಂದಷ್ಟು ಸಂಗತಿಗಳನ್ನು ಹೇಳಬೇಕು. ಯಾವಾಗಿನಿಂದ ಶುರುವಾಯಿತು ಇದೆಲ್ಲದೂ ಕೂಡ ಅನ್ನುವಂಥದ್ದು. ಸೊ ಈ ಹಿಂದೆ ಈ ಕಾಂಗ್ರೆಸ್ನಲ್ಲಿ ಒಂದು ಪರಂಪರೆ ಇತ್ತು, ಕಾಂಗ್ರೆಸ್ನಲ್ಲಿ ಒಂದು ಸಭ್ಯತೆ ಇತ್ತು. ಏನು ಅಂದರೆ ಎಲ್ಲಿ ಕಾಂಗ್ರೆಸ್ ಅಧಿವೇಶನ ಆದರೂ ಕೂಡ, ಇದು ಸ್ವಾತಂತ್ರ್ಯ ಪೂರ್ವದ ಮಾತನಾಡ್ತಾ ಇರೋದು, ಎಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಆದರೂ ಕೂಡ ಅಲ್ಲಿ ಒಂದೇ ಮಾತರಮಿಂದಲೇ ಆ ಹಾಡು ಶುರುವಾಗಬೇಕಾಗಿತ್ತು. ಆಗಿನ ಕಾಲದ ಬಹಳ ದೊಡ್ಡ ವಿದ್ವಾನ್ ವಿಷ್ಣು ದಿಗಂಬರ ಪುಲಸ್ಕರ್ ಅಂತ ಅವ್ರ ಹೆಸರು. ಅವರು ಮಹಾರಾಷ್ಟ್ರದವರು. ಎಲ್ಲೇ ಆಗಲಿ ಕಾಂಗ್ರೆಸ್ಸಿನ ಅಧಿವೇಶನ, ಆ ವಿಷ್ಣು ದಿಗಂಬರ ಪುಲಸ್ಕರ್ ಅವ್ರನ್ನ ಕರಿತಾಯಿದ್ರು. ವಿಷ್ಣು ದಿಗಂಬರ ಪುಲಸ್ಕರ್ ಬಂದರು ಅಂದರೆ ಅವರು ಒಂದೇ ಮಾತರಂ ಹಾಡಲಿಕ್ಕೆ ಬಂದರು ಅಂತ ಅವರು ಸೋದರರು. ಈ ರೀತಿ ಆ ಪರಂಪರೆ ನಿರಂತರವಾಗಿ ಮುಂದುವರಿತಾ ಬಂತು. ಆದರೆ 1923ರಲ್ಲಿ ಒಂದು ಘಟನೆ ಆಯಿತು. ಅದಕ್ಕೆ ಕಾರಣ ಆಂಧ್ರದ ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ಇರುತ್ತೆ. ಆ ಅಧಿವೇಶನದಲ್ಲಿ ವಿಷ್ಣು ದಿಗಂಬರ ಪುಲಸ್ಕರ್ ಎದ್ದು ಒಂದೇ ಮಾತರಮನ್ನು ಹಾಡ್ತಾರೆ. ಆ ಹಾಡ್ಲಿಕ್ಕೆ ನಿಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇದನ್ನು ಹಾಡಬೇಡಿ, ಇದು ನನ್ನ ಧರ್ಮಕ್ಕೆ ವಿರೋಧ ಅಂತಾನೆ. ಅವನ ಹೆಸರು ಮೌಲಾನಾ ಮೊಹಮ್ಮದ್ ಅಲಿ. ಆತ ಅಲ್ಲಿನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ. ವಿಷ್ಣು ದಿಗಂಬರ ಪುಲಸ್ಕರ್ ಹೇಳ್ತಾರೆ, ನಾನು ಬಂದು ಮಸೀದಿನಲ್ಲಿ ಹಾಡ್ತಾ ಇಲ್ಲ, ಮಂದಿರದಲ್ಲಿ ಹಾಡ್ತಾ ಇಲ್ಲ, ಚರ್ಚಲ್ಲಿ ಹಾಡ್ತಾ ಇಲ್ಲ, ಇದು ಕಾಂಗ್ರೆಸ್ಸಿನ ಅಧಿವೇಶನ, ಇದು ಸಾರ್ವಜನಿಕ ಅಧಿವೇಶನ, ನಾನಿಲ್ಲಿ ಒಂದೇ ಮಾತರವನ್ನು ಹಾಡ್ತೀನಿ ಅಂತ. ಮೊದಲ ಬಾರಿ ಒಬ್ಬ ಅಧ್ಯಕ್ಷ ಸಭೆಯನ್ನು ಬಹಿಷ್ಕರಿಸಿ ಹೊರಗಡೆ ನಡೀತಾನೆ. ಅಲ್ಲಿಂದ ಚಿಂತೆ ಶುರುವಾಗಿತ್ತೆ, ಯಾವ ರೀತಿ ಇದನ್ನು ಸರಿ ಮಾಡಬೇಕು ಅಂತ. ಅದಾದ ಮೇಲೆ 2 ಚರಣಗಳನ್ನು ಹಾಡುವಂಥ ಪದ್ಧತಿ ಜಾರಿಗೆ ಬಂತು. ಈಗ ಮೋದಿ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಹಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಲ್ಲ. ಈಗ ಅದಕ್ಕೆ ಅಬ್ಜೆಕ್ಷನ್ ಶುರುವಾಗಿದೆ. ಈ ಕೆಲವೊಂದು ಸಾಲುಗಳಿದೆಯಲ್ಲ, ಈ ತುಮ್ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಕಮಲಾ ಕಮಲದಲ್ಲಿ ವಿಹಾರಿಣಿ, ಇಂಥ ಸಾಲುಗಳನ್ನೆಲ್ಲ ಕತ್ತರಿಸಲಾಗಿತ್ತು. ಅದನ್ನೆಲ್ಲ ಸೇರಿಸಿ ಹಾಡಬೇಕು ಅಂದ್ರಲ್ಲ, ಇಲ್ಲಿ ಮತ್ತೆ ಈಗ ಸಮಸ್ಯೆ ಶುರುವಾಗಿದೆ. ಬನ್ನಿ, ಈ ಸಂದರ್ಭ ಎಷ್ಟರ ಮಟ್ಟಿಗೆ ಈ ಕಾಂಗ್ರೆಸ್ ಎತ್ತಿದೆ, ಜೊತೆಗೆ ಕಾಂಗ್ರೆಸ್ ಇದನ್ನು ಎಷ್ಟರ ಮಟ್ಟಿಗೆ ಅರಗಿಸ್ಕೊಳ್ಳುತ್ತೆ ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದೇ ಮಾತರಂ. ಯಾಕಂದರೆ ಈಗ ನೋಡಿ ಸದ್ಯದ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಈ ಸಂದರ್ಭದಲ್ಲಿ ಒಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಏನಾದರೂ ಕೆಣಕಲಿ, ಏನಾದರೂ ಹಿಂಗೆ ಮಾಡಲಿ ಅನ್ನುವಂಥ ಕಾರಣಕ್ಕೂ ಶುರುವಾಗಿರ್ಬೋದು ಇದೆಲ್ಲದೂ ಕೂಡ. ಅಂಥದ್ರಲ್ಲಿ ಈ ಸಂದರ್ಭದಲ್ಲಿ ಇವರು ಎತ್ತಿದ್ದು ಸರಿ ಇದೆಯಾ? ನಂಬರ್ 1. ಅದರಲ್ಲೂ BK ಹರಿಪ್ರಸಾದ್ ಯಾರೂ ಕೂಡ ಹೇಳಿದಿರುವಷ್ಟರ ಮಟ್ಟಿಗೆ ಹೇಳಿದ್ದಾರೆ, ನೀವು ನಮ್ಮನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಸರಿ, ನಮ್ಮನ್ನು ಫಾಸಿಗೆ ಹಾಕಿದ್ರು ಸರಿ, ನಾವು ಯಾವುದೇ ಕಾರಣಕ್ಕೂ ಒಂದೇ ಮಾತರಮ್ಮನ್ನು ಹಾಡಲ್ಲ ಅನ್ನುವಂಥ ಮಾತು. ಅಂದರೆ ಇಲ್ಲಿಗೆ ಬಂದಿದೆ. ಇದೀಗ ದೊಡ್ಡ ಸಂಗತಿ, ಈಗ ಅಮಿತ್ ಶಾ ಅದನ್ನೇ ಇಟ್ಕೊಂಡು ಹೇಳಿದ್ದಾರೆ.
ಈ ಕಾಂಗ್ರೆಸ್ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದೆ. ಈ ರೀತಿ ಒಂದೇ ಮಾತರಮನ್ನು ದ್ವೇಷ ಮಾಡುವಂಥದ್ದು, ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು ದೇಶ ವಿರೋಧಿ ಮನೋಭಾವನೆ ಅಂತಾರೆ ಅಮಿತ್ ಶಾ. ಏನು ನಡೀತಾ ಇದೆ? ರಂಗನಾಥ್, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಇರುವಂತಹ ಸೈದ್ಧಾಂತಿಕ ಸಂಘರ್ಷದ ಮುಂದುವರೆದ ಭಾಗ ಇದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಆಗಸ್ಟ್ 15ನೇ ತಾರೀಕು ಯಾವಾಗ ಸೋನಿಯಾ ಗಾಂಧಿ ಅವರು ತಾವು ಕೈಸನ್ನೆಯನ್ನು ಮಾಡ್ತಾರೆ, ಒಂದೇ ಮಾತರಂ ಗೀತೆಯನ್ನು ನಿಲ್ಲಿಸಿ ಅನ್ನುವಂಥ ಕೈಸನ್ನೆಯನ್ನು ಮಾಡ್ತಾರೆ, ಅಲ್ಲಿಂದ ಈ ವಿವಾದ ಮುಂದುವರ್ಕೊಂಡು ಬಂದಿದೆ. ಕಾಂಗ್ರೆಸ್ ನಿನ್ನೆ ನಡೆದಂಥ CWC ಸಭೆಯಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು 6 ಚರಣಗಳ ಒಂದೇ ಮಾತರಂ ಗೀತೆಯನ್ನು ಹಾಡೋದಿಲ್ಲ, ಕೇವಲ 2 ಚರಣಗಳನ್ನ ಮಾತ್ರ ಹಾಡ್ತೀವಿ. ಯಾವುದೇ ಕಾರ್ಯಕ್ರಮ ಇರಲಿ, ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಮಾರ್ಗಸೂಚಿಗಳನ್ನ ಮಾಡಿರಲಿ, ಯಾವುದೇ ರೀತಿಯ ಕಡ್ಡಾಯ ನಿಯಮಗಳನ್ನ ಮಾಡಿರಲಿ, ಕಾಂಗ್ರೆಸ್ ತಾನು ಕೇವಲ 2 ಚರಣಗಳನ್ನ ಮಾತ್ರ ಹಾಡ್ತೀವಿ ಎನ್ನುವಂತ ಅಂತಿಮವಂತ ನಿರ್ಣಯಕ್ಕೆ ಬಂದಿದೆ. CWC ಸಭೆ ಅಂತಂದ್ರೆ ಅದು ಕಾಂಗ್ರೆಸ್ನ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಅತ್ಯುನ್ನತ ಸಭೆ. ಆ ಒಂದು ಸಭೆಯಲ್ಲಿ ಈ ನಿರ್ಣಯವನ್ನ ತೆಗೆದುಕೊಳ್ಳುವ ಮೂಲಕ ಸೋನಿಯಾ ಗಾಂಧಿ ಅವರು ಏನು ಅಪೇಕ್ಷೆಯನ್ನ ಪಟ್ಟಿದ್ರೋ ಆ ಒಂದು ಅಪೇಕ್ಷೆಗೆ ಸೂಕ್ತವಾದಂತ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ ತನ್ನ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಈ ಗೀತೆಯನ್ನ ಕಡ್ಡಾಯಗೊಳಿಸುವುದರ ಹಿಂದೆಯೂ ಕೂಡ ಒಂದಷ್ಟು ರಾಜಕೀಯ ಉದ್ದೇಶಗಳಿತ್ತು ಮತ್ತು ದೇಶಭಕ್ತಿಯ ವಿಚಾರವನ್ನ ಮುಂದಿಟ್ಟುಕೊಂಡು ನಾವು ಗೀತೆಯನ್ನ ಕಡ್ಡಾಯಗೊಳಿಸಿದ್ದೀವಿ ಅನ್ನುವಂತ ಸಮರ್ಥನೆಯನ್ನ ಕೇಂದ್ರ ಸರ್ಕಾರದ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಈಗಲೂ ಕೂಡ ಅದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. 6 ಚರಣಗಳನ್ನ ಒಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಹಾಡಿದ್ರೆ ಯಾರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಸರ್ವಧರ್ಮ ಸಮನ್ವಯತೆಯನ್ನು ಕಾಪಾಡುವಂತಹ ದೃಷ್ಟಿಯಿಂದ ನಾವು ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖ ಇರುವಂತಹ ಅಂಶಗಳನ್ನ ನಾವು ಚರಣಗಳನ್ನ ಹಾಡುವ ಅವಶ್ಯಕತೆ ಇಲ್ಲ. ಅದರಿಂದ ಅಲ್ಪಸಂಖ್ಯಾತ ಧರ್ಮದ ನಾಯಕರಿಗೆ ಬೇಸರ ಆಗುತ್ತೆ, ಅಲ್ಪಸಂಖ್ಯಾತ ಧರ್ಮದ ಎಲ್ಲ ಭಾವನೆಗಳಿಗೂ ಕೂಡ ಈ ಗೀತೆಯಲ್ಲಿ ಧಕ್ಕೆ ಮಾಡುವಂತ ಅಂಶಗಳಿದಾವೆ ಅನ್ನುವಂಥ ಪ್ರಸ್ತಾಪವನ್ನ ಕಾಂಗ್ರೆಸ್ನ ನಾಯಕರು ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ ಮಾರ್ಗಸೂಚಿಗಳನ್ನು ಕೂಡ ನಾವು ಉಲ್ಲಂಘಿಸ್ತೀವಿ, ನೀವು ಜೈಲಿಗಾದ್ರೂ ಹಾಕಿ, ಎಲ್ಲಿಗೆ ಬೇಕಾದ್ರೂ ಹಾಕಿ, ಗಲ್ಲಿಗೆ ಬೇಕಾದ್ರೂ ಏರಿಸಿ, ಆದ್ರೆ ಆ 2 ಚರಣಕ್ಕಿಂತ ಹೊರತುಪಡಿಸಿ ಹೆಚ್ಚುವರಿ ಒಂದೇ ಮಾತರಂ ಗೀತೆಯನ್ನ ನಾವು ಹಾಡೋದಿಲ್ಲ ಅನ್ನುವಂತ ಅಂತಿಮವಂತ ತೀರ್ಮಾನಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ. ಸಹಜವಾಗಿ ಬಿಜೆಪಿಯ ನಾಯಕರಿಗೆ ಇದು ಬಹಳಷ್ಟು ಕೆಂಗಣ್ಣಿಗೆ ಗುರಿಯಾಗುವಂತ ರೀತಿಯಲ್ಲಿ ಮಾಡ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹಿಡಿದು ರಾಜ್ಯ ನಾಯಕರು ಕೂಡ ಕಾಂಗ್ರೆಸ್ನ ಈ ಧೋರಣೆಯನ್ನ ಕಟುವಾಗಿ ವಿರೋಧಿಸ್ತಾ ಇದ್ದಾರೆ. ಒಂದೇ ಮಾತರಂ ಗೀತೆ ಅನ್ನುವಂಥದ್ದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆದಂತ ಗೀತೆ ಅಲ್ಲ. ಒಂದೇ ಮಾತರಂ ಅನ್ನುವಂಥದ್ದು ರಾಷ್ಟ್ರಗೀತೆ ಅಲ್ಲದೆ ಹೋದ್ರೂ ಕೂಡ ಒಂದು ರಾಷ್ಟ್ರೀಯ ಗೀತೆ. ಇಡೀ ದೇಶದ ಅಖಂಡತೆಯನ್ನ ಒಕ್ಕೂಡಿಸೋದಕ್ಕೆ ಒಂದೇ ಮಾತರಂನಂತ ಗೀತೆ ಅತ್ಯಂತ ಅವಶ್ಯಕತೆ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಒಂದೇ ಮಾತರಂ ಗೀತೆಯನ್ನ ಮುಂದಿಟ್ಕೊಂಡೇ ಸಾಕಷ್ಟು ಮಂದಿ ಹೋರಾಟವನ್ನ ಕೈಗೊಂಡಿದ್ದಾರೆ. ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಇದು ಕಾರಣವಾಗಿತ್ತು. ಹೀಗಾಗಿ ಒಂದೇ ಮಾತರಂ ಗೀತೆಯನ್ನ ವಿರೋಧಿಸುವ ಮೂಲಕ ದೇಶಭಕ್ತಿಯನ್ನು ಕೂಡ ವಿರೋಧಿಸುವಂತಹ ದೇಶದ್ರೋಹದ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಇದು ಕೇವಲ ರಾಜಕೀಯ ಟೀಕೆಗಳಿಗೆ ಮಾತ್ರ ಸೀಮಿತ ಆದಂತೆ ಕಾಣಿಸ್ತಾ ಇಲ್ಲ. ಅದನ್ನು ಹೊರತುಪಡಿಸಿಯೂ ಕೂಡ ಜನರ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಗಿದ್ದಾವೆ. ಒಂದೇ ಮಾತರಂ ಗೀತೆಯಲ್ಲಿ ಯಾವುದೇ ರೀತಿಯ ವಿರೋಧ ವ್ಯಕ್ತಪಡಿಸುವಂತಹ ಸಾಲುಗಳು ಇಲ್ಲ. ಹೀಗಿದ್ದು ಕೂಡ ಯಾಕೆ ಅದನ್ನು ಹೇಳೋದಕ್ಕೆ ಕಾಂಗ್ರೆಸ್ನ ನಾಯಕರು ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ಕೇವಲ ದುರ್ಗೆಯನ್ನು ಆರಾಧನೆ ಮಾಡುವಂತ ಪದಗಳಿದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ದೇಶಭಕ್ತಿ ಗೀತೆಯನ್ನ ವಿರೋಧಿಸುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದ್ದಾವೆ. ದೇಶದಲ್ಲಿ ಚರ್ಚೆ ಮಾಡೋದಕ್ಕೆ ಬೇರೆ ಬೇರೆ ಅಂಶಗಳು ಇದ್ದಾಗಲೂ ಕೂಡ ಒಂದೇ ಮಾತರಂ ಗೀತೆಯನ್ನು ಮುಂದಿಟ್ಕೊಂಡು 2 ರಾಷ್ಟ್ರೀಯ ಪಕ್ಷಗಳು ಈ ರೀತಿ ಹಗ್ಗಜಗ್ಗಾಟವನ್ನು ಮಾಡ್ತಿರುವಂಥದ್ರ ಬಗ್ಗೆ ಇನ್ನೊಂದಷ್ಟು ಆಲೋಚನೆ ಮಾಡಬೇಕಂತ ಅಗತ್ಯತೆ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ ರಂಗನಾಥ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.